बच्चों, आज हम स्वामी विवेकानंद इस पाठ को सीखेंगे। इस पाठ को सीखने से पहले आपसे एक विनती है, आप इस चैनल को सब्सक्राइब कीजिए और वीडियो शेयर कीजिए, जिससे आने वाली मेरी सभी वीडियो को आप देख सकेंगे और सीख सकेंगे। ಮಕ್ಕಳೇ, ಇಂದು ನಾವು ಸ್ವಾಮಿ ವಿವೇಕಾನಂದ ಪಾಠವನ್ನು ಕಲಿಯೋಣ. ಪಾಠ ಕಲಿಯುವುದಕ್ಕಿಂತ ಮುಂಚೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ. ಅದರಿಂದ ಮುಂದೆ ಬರುವ ನನ್ನ ಎಲ್ಲ ವಿಡಿಯೋಗಳನ್ನು ನೀವು ನೋಡಬಹುದು ಮತ್ತು ಕಲಿಯಬಹುದು. ಬನ್ನೀಗ ನಾವು ಪಾಠ ಪ್ರಾರಂಭ ಮಾಡೋಣ. स्वामी विवेकानंद भारत देश में जन्मे अनेक महान व्यक्तियों ने भारत की कीर्ति विदेशों में फैलाई. भारत देशದಲ್ಲಿ अनेक महान व्यक्तियों ने, ಭಾರತ ದೇಶದ ಅನೇಕ ಮಹಾಪುರುಷರು ಭಾರತ್ ಕಿ ಕೀರ್ತಿ ವಿದೇಶೊಮ್ಮೆ ಫೈಲಾಯಿ, ಭಾರತದ ಕೀರ್ತಿಯನ್ನು ವಿದೇಶಗಳಲ್ಲಿ ಹರಡಿದ್ದಾರೆ. ಐಸೆ ವ್ಯಕ್ತಿಯೊಮ್ಮೆ, ಐಸೆ ಇಂತಹ ವ್ಯಕ್ತಿಗಳಲ್ಲಿ, ಒಬ್ಬರು ಸ್ವಾಮಿ ವಿವೇಕಾನಂದ್, ಇಂತಹ ವ್ಯಕ್ತಿಗಳಲ್ಲಿ ಸ್ವಾಮಿ ವಿವೇಕಾನಂದರು ಒಬ್ಬರು. ಇಸ್ ಪಾಠ ಮೇ, ಈ ಪಾಠದಲ್ಲಿ ಉನ್ಕಿ ಮಹಾನತಾ, ಅವರ ಮಹಾನತಾಕ್ಕೆ ಪರಿಚಯಕ್ಕೆ ಸಾಥ್, ಅವರ ಮಹಾನತೆಯ ಪರಿಚಯದ ಜೊತೆಯಲ್ಲಿ ದೇಶಪ್ರೇಮ್ ಕಿ ಪ್ರೇರಣಾ, ದೇಶಪ್ರೇಮದ ಪ್ರೇರಣೆ ಮೀನ್ಸ್ ಇನ್ಸ್ಪಿರೇಷನ್ ಪ್ರಾಪ್ತ್ ಕರ್ ಸಕ್ತೆ ಹೇ, ನೀವು ಪಡೆಯಬಹುದು. भारत के इतिहास में स्वामी विवेकानंद का नाम अमर है. इस वीर सन्यासी ने देश विदेश में भ्रमण कर भारतीय धर्म और दर्शन का प्रसार किया तथा समाज सेवा का नया मार्ग दिखाया. ಭಾರತ್ ಕೆ ಇತಿಹಾಸ ಮೇ, ಭಾರತದ ಇತಿಹಾಸದಲ್ಲಿ, ಇತಿಹಾಸ ಮೀನ್ಸ್ ಹಿಸ್ಟ್ರಿ, ಇನ್ ದ ಹಿಸ್ಟ್ರಿ ಆಫ್ ದ ಇಂಡಿಯಾ, ಭಾರತದ ಇತಿಹಾಸದಲ್ಲಿ ಸ್ವಾಮಿ ವಿವೇಕಾನಂದರು ಇವರ ಹೆಸರು ಅಮರ್ ಹೇ, ಅಮರವಾಗಿದೆ. ಭಾರತದ ಇತಿಹಾಸದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರು ಅಮರವಾಗಿದೆ. ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಸ್ವಾಮಿ ವಿವೇಕಾನಂದಾಸ್ ನೇಮ್ ಈಸ್ ಅಮರ್, ಮೀನ್ಸ್ ಇಟ್ ರಿಮೈನ್ಸ್ ಫಾರ್ ಎವರ್ ಅಂತ, ಶಾಶ್ವತವಾಗಿದೆ. ಅಮರ್ ಅಂದರೆ ಶಾಶ್ವತ. ಇಸ್ ವೀರ್ ಸನ್ಯಾಸಿನೇ, ಈ ವೀರ ಸನ್ಯಾಸಿ ದೇಶ್ ವಿದೇಶ್ ಮೇ ಭ್ರಮಣ ಕರ್, ಈ ವೀರ ಸನ್ಯಾಸಿ ದೇಶ ವಿದೇಶದಲ್ಲಿ, ಭ್ರಮಣ ಅಂದರೆ ಸುತ್ತಾಡಿ, ಭಾರತೀಯ ಧರ್ಮ ಇಂಡಿಯನ್ ರಿಲಿಜನ್ और ದರ್ಶನ್ ಅಂದರೆ ಫಿಲಾಸಫಿ, ದರ್ಶನದ ಪ್ರಚಾರ ಮಾಡಿದರೆ ತಥಾ ಮತ್ತು ಸಮಾಜ ಸಮಾಜ ಸೇವೆಯ ನಯ ಮಾರ್ಗ ದಿಖಾಯ, ಹೊಸ ಮಾರ್ಗವನ್ನು ತೋರಿಸಿದ್ದಾರೆ. ಸ್ವಾಮಿ ವಿವೇಕಾನಂದ का जन्म 12 जनवरी 1863 को कलकत्ते में एक कायस्थ घराने में हुआ था. उनके बचपन का नाम नरेंद्र देव था. उनके पिता श्री विश्वनाथ दत्त एक प्रतिष्ठित वकील थे. उनकी माता श्रीमती भुवनेश्वरी देवी धर्मपरायण महिला थी. स्वामी विवेकानंद का जन्म 12 जनवरी, स्वामी विवेकानंदರ ಜನ್ಮ 12 ಜನವರಿ 1863 in the year 1863 को ಕಲ್ಕತ್ತಾದ ಏಕ ಕಾಯಸ್ಥ ಅಂದರೆ ಶ್ರೀಮಂತ, ವಿದ್ಯಾವಂತ, ರಿಚ್ ಆ್ಯಂಡ್ ಎಜುಕೇಟೆಡ್, ಘರಾನೆ ಮೀನ್ಸ್ ಫ್ಯಾಮಿಲಿ, ಮನೆತನದಲ್ಲಿ ಹುವಾಥ ಆಗಿತ್ತು. ಉನ್ಕೆ ಬಚ್ಪನ್ ಕಾ ನಾಮ್ ನರೇಂದ್ರ ದೇವ್ ಥಾ. ಉನ್ಕೆ ಅವರ ಬಚ್ಪನ್ ಕಾ ನಾಮ್ ಬಾಲ್ಯದ ಹೆಸರು ನರೇಂದ್ರ ದೇವ್. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ನು, ಪರೀಕ್ಷೆಯಲ್ಲಿ 1 ಮಾರ್ಕ್ ಕ್ವಶನಲ್ಲಿ ಹೆಚ್ಚು ಕೇಳ್ತಾರೆ. ಇದು ಸ್ವಾಮಿ ವಿವೇಕಾನಂದ್ಗೆ ಬಚ್ಪನ್ ಕಾ ನಾಮ್ ಕ್ಯಾ ಥಾ ಅಂತ ಕೇಳ್ತಾರೆ, ಆಗ ಬರಿಬೇಕು ಉನ್ಕೆ ಬಚ್ಪನ್ ಕಾ ನಾಮ್ ಥಾ ನರೇಂದ್ರ ದೇವ್, ಅವರ ಬಾಲ್ಯದ ಹೆಸರು ನರೇಂದ್ರ ದೇವ್ ಅಂತ ಇತ್ತು. ಬಚ್ಪನ್ ಮೀನ್ಸ್ ಚೈಲ್ಡ್ಹುಡ್, ಬಾಲ್ಯ.
उनके पिता श्री विश्वनाथ दत्त, ಅವರ ತಂದೆ ವಿಶ್ವನಾಥ ದತ್ತ एक प्रतिष्ठित वकील थे. प्रतिष्ठित मीन्स फेमस, प्रसिद्ध. प्रतिष्ठित ಅಂದರೆ प्रसिद्ध वकील थे, फेमस लॉयर. हिज फादर वाज ए फेमस लॉयर. ಅವರ ತಂದೆ ಹೆಸರೇನು? ವಿಶ್ವನಾಥ ದತ್ತ. उनकी माता, ಅವರ ತಾಯಿ ಶ್ರೀಮತಿ ಭುವನೇಶ್ವರಿ ದೇವಿ. ಇವರ ತಾಯಿ ಶ್ರೀಮತಿ ಭುವನೇಶ್ವರಿ ದೇವಿ ಧರ್ಮಪರಾಯಣ ಮಹಿಳಾ ಥಿ. ಧರ್ಮಪರಾಯಣ ಅಂದರೆ ಧರ್ಮವನ್ನು ಶ್ರದ್ಧೆಯಿಂದ ಪಾಲಿಸುವುದು. ಹೂ ಫಾಲೋ ದ ರಿಲಿಜನ್ ವಿತ್ ವೆರಿ ಸ್ಟ್ರಿಕ್ಟ್ಲಿ. ಧರ್ಮಪರಾಯಣ ಮಹಿಳಾ ಥಿ, ಧರ್ಮಪರಾಯಣ ಮಹಿಳೆಯಾಗಿದ್ದಳು. बालक नरेंद्र का शरीर स्वस्थ, सुडौल और सुंदर था. कुश्ती लड़ने, दौड़ लगाने, घुड़सवारी करने और तैरने में उन्हें बड़ा आनंद मिलता था. वे संगीत एवं खेल कूद की प्रतियोगिताओं में भी भाग लिया करते थे. बालक नरेंद्र ಇವರ ಶರೀರ, ಅವರ ಶರೀರ ಹೇಗಿತ್ತು? ಸ್ವಸ್ಥ ಮೀನ್ಸ್ ಹೆಲ್ತಿ, ಆರೋಗ್ಯಕರವಾಗಿತ್ತು. ಹಿಸ್ ಬಾಡಿ ವಾಸ್ ವೆರಿ ಹೆಲ್ತಿ. ಅವರ ದೇಹ ಬಹಳ ಆರೋಗ್ಯಕರವಾಗಿತ್ತು. ಸುಡೌಲ್, ಸು ಅಂದರೆ ಒಳ್ಳೆಯ, ಡೌಲ್ ಅಂದರೆ ಆಕಾರ, ಒಳ್ಳೆಯ ಆಕಾರ. ಒಳ್ಳೆಯ ಆಕಾರ ಅಂದ್ರೇನು? ಎ ಗುಡ್ ಪರ್ಸನಾಲಿಟಿ. और ಸುಂದರ್ಥ, ಬಹಳ ಸುಂದರವಾಗಿತ್ತು. ಕುಶ್ತಿ ಲಡ್ನೆ, ಕುಶ್ತಿ ಮಾಡೋದ್ರಲ್ಲಿ WW ಅಂತಾರಲ್ಲ ಅದು. ಕುಶ್ತಿ ಲಡನೆ, ದೌಡ್ ಲಗಾನೆ, ದೌಡ್ ಲಗಾನ ಅಂದರೆ ರನ್ನಿಂಗ್ ರೇಸ್, ಓಟ. घुड़सवारी ಅಂದರೆ ಕುದುರೆ ಸವಾರಿ, ಹಾರ್ಸ್ ರೈಡಿಂಗ್. ಕರ್ನೆ ಔರ್ ತೈರ್ನೆ ಮೇ, ತೈರ್ನಾ ಮೀನ್ಸ್ ಸ್ವಿಮ್ಮಿಂಗ್, ಈಜಾಡುವುದು. ತೈರ್ನಾ ಅಂದರೆ ಈಜುವುದರಲ್ಲಿ ಉನ್ಹೆ ಬಡ ಆನಂದ ಮಿಲ್ತಾ ಥಾ, ಅವರಿಗೆ ಬಹಳ ಆನಂದ ಸಿಗ್ತಾಯಿತ್ತು, ಬಹಳ ಸಂತೋಷ ಪಡ್ತಾಯಿದ್ದು. ಹಿ ವಾಸ್ ಎಂಜಾಯಿಂಗ್ ವೆರಿ ಮಚ್. वे संगीत और संगीत मीन्स म्यूज़िक, संगीत एवं ಅಂದರೆ ಮತ್ತು, और एंड खेल कूद मीन्स क्रीडे, स्पोर्ट्स. खेल कूद मीन्स स्पोर्ट्स की प्रतियोगिताओं में, प्रतियोगिता मीन्स कॉम्पिटिशन्स, ಸ್ಪರ್ಧೆ. प्रतियोगिता मीन्स कॉम्पिटिशन्स और ಸ್ಪರ್ಧೆಗಳಲ್ಲಿ ಭಾಗ್ ಲಿಯಾ ಕರ್ತೆ ಥೆ. ಭಾಗ್ ಲೇನಾ ಅಂದರೆ ಭಾಗವಹಿಸುವುದು, ಟು ಪಾರ್ಟಿಸಿಪೇಟ್. ಭಾಗವಹಿಸುವುದು ಮೀನ್ಸ್ ಟು ಪಾರ್ಟಿಸಿಪೇಟ್. ನರೇಂದ್ರ ಆರಂಭ ಸೆ ಅಂದರೆ ಪ್ರಾರಂಭದಿಂದಲೇ, ಫ್ರಮ್ ದ ಬಿಗಿನಿಂಗ್. ಪಡಾಯಿ ಲಿಖಾಯಿ ಮೇ ಬಡೆ ತೇಜ್ ಥೆ. ಪಡಾಯಿ ಮೀನ್ಸ್ ಓದುವುದು, ಲಿಖಾಯಿ ಅಂದರೆ ಬರೆಯುವುದು, ಓದುವುದು ಬರೆಯುವುದರಲ್ಲಿ ಮೀನ್ಸ್ ಇನ್ ಸ್ಟಡೀಸ್. ನರೇಂದ್ರ ಆರಂಭ ಸೆ ಹಿ, ಫ್ರಮ್ ದ ಬಿಗಿನಿಂಗ್, ಆರಂಭದಿಂದಲೇ. ಪಡಾಯಿ ಲಿಖಾಯಿ ಮೇ, ಓದು ಬರಹದಲ್ಲಿ. ಬಡೆ ತೇಜ್ ಥೆ, ಬಹಳ. ತೇಜ್ ಅಂದರೆ ಚುರುಕಾಗಿದ್ದರು. ಹಿ ವಾಸ್ ವೆರಿ ಫಾಸ್ಟ್ ಇನ್ ಸ್ಟಡೀಸ್. ವೇ ಅಪ್ನೆ ಸ್ಕೂಲ್ ಮೇ ಸರ್ವಪ್ರಥಮ್ ರಹಾ ಕರ್ತೆ ಥೆ. ಅವರು ಅವರ ಕ್ಲಾಸಿನಲ್ಲಿ, ಸ್ಕೂಲಿನಲ್ಲಿ ಸರ್ವಪ್ರಥಮ್ ಮೀನ್ಸ್ ಫಸ್ಟ್ ರ್ಯಾಂಕ್. ಆಲ್ವೇಸ್ ಹಿ ವಾಸ್ ಫಸ್ಟ್ ರ್ಯಾಂಕ್ ಇನ್ ದ ಸ್ಕೂಲ್. ಅವರು ಯಾವಾಗಲೂ ಸ್ಕೂಲಿನಲ್ಲಿ ಸರ್ವಪ್ರಥಮ ಇರ್ತಾಯಿದ್ರು, ಅಷ್ಟೊಂದು ಇಂಟೆಲಿಜೆಂಟ್. ಎಂಟ್ರೆನ್ಸ್ ಪರೀಕ್ಷಾ ಮೇ ಭಿ ವೇ ಪ್ರಥಮ ಶ್ರೇಣಿ ಮೇ ಉತ್ತೀರ್ಣ ಹುವೆ ಥೆ. ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ, ಇನ್ ದ ಎಂಟ್ರೆನ್ಸ್ ಎಕ್ಸಾಮ್, ಅಲ್ಲೂ ಸಹ ಅವರು ಪ್ರಥಮ ಶ್ರೇಣಿ, ಪ್ರಥಮ್ ಮೀನ್ಸ್ ಫಸ್ಟ್, ಶ್ರೇಣಿ ಮೀನ್ಸ್ ಕ್ಲಾಸ್. ಪ್ರಥಮ ಶ್ರೇಣಿ ಅಂದರೆ ಇನ್ ಫಸ್ಟ್ ಕ್ಲಾಸ್. ಉತ್ತೀರ್ಣ ಹುವೆ, ಉತ್ತೀರ್ಣ ಮೀನ್ಸ್ ಪಾಸ್, ಉತ್ತೀರ್ಣರಾದರು, ಪಾಸಾದರು. BA की परीक्षा में, BA ಪರೀಕ್ಷೆಯಲ್ಲಿ ಪಾಸ್ करने के बाद, ಪಾಸ್ ಆದ ನಂತರ, ಆಫ್ಟರ್ ಪಾಸಿಂಗ್ ಇನ್ BA, बाद मीन्स आफ्टरवर्ड्स, ನಂತರ. उन्होंने कानून का अध्ययन प्रारंभ किया. ಕಾನೂನ್ ಮೀನ್ಸ್ ಲಾ. ಅವರು BA ಪಾಸ್ ಆದ ನಂತರ ಲಾ, ಕಾನೂನಿನ ಅಧ್ಯಯನ ಪ್ರಾರಂಭ ಮಾಡ್ತಾರೆ. ಇಸಿ ಬೀಚ್, ಆ ಸಮಯದಲ್ಲಿ, ಡ್ಯೂರಿಂಗ್ ದಟ್ ಟೈಮ್, ಉನ್ಕೆ ಪಿತಾ ಕಾ ದೇಹಾಂತ್ ಹೋ ಗಯಾ. ಸ್ವಾಮಿ ವಿವೇಕಾನಂದರ ತಂದೆಯ ದೇಹಾಂತ್ ಅಂದರೆ ನಿಧನ ಆಗೋಗುತ್ತೆ. अध्ययन काल में उनकी रुचि व्याख्यान देने और विचारों के आदान प्रदान करने में थी. अध्ययन काल में, ड्यूरिंग स्टडीज टाइम, ಅಧ್ಯಯನ ಕಾಲದಲ್ಲಿ, ಉನ್ಕಿ ರುಚಿ, ಅವರ ರುಚಿ. ಹಿಸ್ ರುಚಿ ಮೀನ್ಸ್ ಇಂಟ್ರೆಸ್ಟ್, ಆಸಕ್ತಿ. ವಿದ್ಯಾಭ್ಯಾಸ ಕಾಲದಲ್ಲಿ ಅವರ ಆಸಕ್ತಿ,
ವ್ಯಾಖ್ಯಾನ ದೇನೆ, ವ್ಯಾಖ್ಯಾನ ದೇನೆ ಅಂದರೆ ಭಾಷಣ ಮಾಡುವುದು, ಗಿವಿಂಗ್ ಸ್ಪೀಚ್. ವ್ಯಾಖ್ಯಾನ ಮಾಡುವುದರಲ್ಲಿ, ಭಾಷಣ ಮಾಡುವುದರಲ್ಲಿ ಅವ್ರ ವಿಚಾರೋಂಕೆ, ವಿಚಾರಗಳ ಆದಾನ್ ಪ್ರದಾನ್ ಅಂದರೆ ಎಕ್ಸ್ಚೇಂಜ್ ಆಫ್ ಥಾಟ್ಸ್, ವಿಚಾರಗಳನ್ನು ಅದಲು ಬದಲು ಮಾಡಿಕೊಳ್ಳೋದು. ಆದಾನ್ ಪ್ರದಾನ್, ವಿಚಾರಗಳನ್ನು ಹೇಳುವುದು ಮತ್ತು ಬೇರೆ ವಿಚಾರಗಳನ್ನು ತಿಳಿದುಕೊಳ್ಳುವುದು, ಅದಕ್ಕೆ ಆದಾನ್ ಪ್ರದಾನ್ ಅಂತ ಹೇಳ್ತಾರೆ. ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಕರ್ನೆ ಮೇ ಬಿ ಥಿ, ಅದರಲ್ಲೂ ಬಹಳ ಆಸಕ್ತಿ ಇತ್ತು. ಈ ಕಾರಣದಿಂದ ಉನ್ಹೋನೆ, ಅವರು ಅಪ್ನೆ ಕಾಲೇಜ್ ಮೇ, ತಮ್ಮ ಕಾಲೇಜಿನಲ್ಲಿ ಏಕ್ ವ್ಯಾಖ್ಯಾನ ಸಮಿತಿ ಬನಾಯಿ ಥಿ, ಒಂದು ವ್ಯಾಖ್ಯಾನ ಸಮಿತಿಯನ್ನೇ ಮಾಡಿಬಿಡ್ತಾರೆ. ಸಮಿತಿ ಮೀನ್ಸ್ ಕಮಿಟಿ. ಅವ್ರ ಕೈ ಎಷ್ಟೋ, ಸೋ ಮೆನಿ ಪ್ರತಿಯೋಗಿತಾವೋ ಮೇ, ಪ್ರತಿಯೋಗಿತಾ ಅಂದರೆ ಏನು ಹೇಳಿದೆ, ಸ್ಪರ್ಧೆ, ಕಾಂಪಿಟೇಷನ್ಸ್, ಎಷ್ಟೋ ಸ್ಪರ್ಧೆಗಳಲ್ಲಿ, ಇನ್ ಸೋ ಮೆನಿ ಕಾಂಪಿಟೇಷನ್ಸ್ का आयोजन भी किया था. ಆಯೋಜನ್ ಅಂದರೆ ಏರ್ಪಾಡು ಮಾಡುವುದು, ಟು ಕಂಡಕ್ಟ್. ಎಷ್ಟೋ ಪ್ರತಿಯೋಗಿತಾವಂಗ, ಸ್ಪರ್ಧೆಗಳನ್ನು ಅವರು ಏರ್ಪಾಡು ಮಾಡಿದ್ದರು. ಹಿ ವಾಸ್ ಕಂಡಕ್ಟೆಡ್. ಪಾಶ್ಚಾತ್ಯ ವಿಜ್ಞಾನ್, ಪಾಶ್ಚಾತ್ಯ ಮೀನ್ಸ್ ವೆಸ್ಟರ್ನ್, ವಿಜ್ಞಾನ್ ಮೀನ್ಸ್ ಸೈನ್ಸ್, ವೆಸ್ಟರ್ನ್ ಸೈನ್ಸ್, ಪಾಶ್ಚಾತ್ಯ ವಿಜ್ಞಾನ. ಮತ್ತು ಪಾಶ್ಚಾತ್ಯ ವಿಜ್ಞಾನ್, ಪಾಶ್ಚಾತ್ಯ ವಿಜ್ಞಾನ ತಥಾ ಮತ್ತು ದರ್ಶನ್, ಫಿಲಾಸಫಿ ಕಾ ಭಿ ಉನ್ಹೋನೆ ಅಧ್ಯಯನ ಕಿಯಾ ಥಾ, ಅವರು ಅಧ್ಯಯನ ಅಂದ್ರೇನು, ಸ್ಟಡಿ, ಕಲಿತಿದ್ದರು. किशोरावस्था से ही नरेंद्र दार्शनिक एवं धार्मिक विचारों में तल्लीन रहते थे. ಕಿಶೋರಾವಸ್ಥಾ ಮೀನ್ಸ್ ಇನ್ ದ ಟೀನೇಜ್. ಕಿಶೋರಾವಸ್ಥೆಯಲ್ಲಿ ಅವರು ನರೇಂದ್ರರಿಗೆ ದಾರ್ಶನಿಕ್ ಮೀನ್ಸ್ ಫಿಲಾಸಫಿ, ಏವಂ ಮತ್ತು ಧಾರ್ಮಿಕ್ ವಿಚಾರೋ ಮೀನ್ಸ್ ಧಾರ್ಮಿಕ ವಿಚಾರಗಳಲ್ಲಿ, ಇನ್ ರಿಲಿಜಿಯಸ್ ಥಾಟ್ಸ್ ಮೇ ತಲ್ಲೀನ್ ರಹತೆ ಥೆ. ತಲ್ಲೀನರಾಗುವುದು ಅಂದರೆ ಮಗ್ನರಾಗಿರ್ತಿದ್ರು. ಹಿ ವಾಸ್ ಇನ್ವಾಲ್ವ್ಡ್, ತಲ್ಲೀನ್ ಮೀನ್ಸ್ ಇನ್ವಾಲ್ವ್ಡ್. एक दिन नरेंद्र रामकृष्ण परमहंस के साथ पास पहुँचे. एक दिन ರಾಮಕೃಷ್ಣ, ಒಂದು ದಿನ ರಾಮಕೃಷ್ಣ ಪರಮಹಂಸರ ಹತ್ತಿರ, ಕೆ ಪಾಸ್, ಅವರ ಹತ್ತಿರ, ಪಹುಂಚೆ ಅಂದರೆ ತಲುಪಿದ್ರು. ಅಂದ್ರೇನು, ಒಂದಿನ ಅವರು ನರೇಂದ್ರರು ರಾಮಕೃಷ್ಣ ಪರಮಹಂಸರನ್ನು ಭೇಟಿ ಮಾಡಿದರು ಅಂತ. और अपने ಜಿಜ್ಞಾಸಾ ಉನ್ಹೇ ಕಹ ಸುನಾಯಿ, ತನ್ನ ಜಿಜ್ಞಾಸ ಮೀನ್ಸ್ ಕ್ಯೂರಿಯಾಸಿಟಿ, ಕುತೂಹಲ, ಎಷ್ಟೋ ಪ್ರಶ್ನೆಗಳಿರುತ್ತೆ ಅವ್ರ ಮನಸ್ಸಿನಲ್ಲಿ. ಆ ಎಲ್ಲ ವಿಚಾರಗಳನ್ನು ಅವರು ರಾಮಕೃಷ್ಣ ಪರಮಹಂಸರ ಮುಂದೆ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸನೆ ನರೇಂದ್ರ ಕೋ ಅಪನಾ ಶಿಷ್ಯ ಸ್ವೀಕಾರ ಕಿಯಾ. ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಳ್ಳುತ್ತಾರೆ. ಅಂದರೆ ಡಿಸಿಪಲ್, ಶಿಷ್ಯ ಅಂದ್ರೇನು, ಡಿಸಿಪಲ್. ಸ್ವಾಮಿ ಪರಮಹಂಸಕ್ಕೆ जीवन दर्शन से विवेकानंद इतने प्रभावित हुए थे कि उन्होंने अपने गुरु के संदेश का प्रसार करना चाहा. स्वामी ಪರಮಹಂಸ ಕೆ ಜೀವನ್ ದರ್ಶನ್ ಸೆ, ಸ್ವಾಮಿ ರಾಮಕೃಷ್ಣ ಪರಮಹಂಸರ ಅವರ ಜೀವನ ದರ್ಶನದಿಂದ ವಿವೇಕಾನಂದರು ಇತನೇ ಪ್ರಭಾವಿತ್ವೆ, ಇತನೇ ಇಷ್ಟೊಂದು, ಸೋ ಮಚ್ ಪ್ರಭಾವಿತ್ವೆ, ಪ್ರಭಾವಿತ್ ಮೀನ್ಸ್ ಅಟ್ರಾಕ್ಟೆಡ್, ಎಷ್ಟು ಪ್ರಭಾವಿತರಾಗ್ತಾರೆ ಅಂದರೆ ವೇ ಉನ್ಹೋನೆ ಅಪನೆ ಗುರುಕೆ, ತಮ್ಮ ಗುರು ರಾಮಕೃಷ್ಣ ಪರಮಹಂಸರ ಸಂದೇಶವನ್ನು, ಸಂದೇಶ ಅಂದ್ರೇನು ಮೆಸೇಜ್, ಅವರ ಮೆಸೇಜ್ಗಳನ್ನು ಪ್ರಸಾರ ಕರ್ನಾ ಚಾಹ, ಅದನ್ನೆಲ್ಲ ಪ್ರಚಾರ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಜನತಾ ಕೋ ಸತ್ಯ ಕಿ ರಾಹ್ ದಿಖಾನೆ ಕೆ ಲಿಯೆ, ಜನರಿಗೆ ಸತ್ಯದ ರಾಹ್ ಅಂದರೆ ದಾರಿ, ಟ್ರೂತ್ ಪಾತ್, ಸತ್ಯದ ದಾರಿಯನ್ನು ದಿಖಾನೆ ಕೆ ಲಿಯೆ ತೋರಿಸುವುದಕ್ಕೆ, ಟು ಗೈಡ್, ದಿಖಾನೆ. ಸಿತಂಬರ್ ಸನ್ 1893 को, ಸೆಪ್ಟೆಂಬರ್ 1893 1893ರಲ್ಲಿ ವೇ ಸಂಯುಕ್ತ ರಾಜ್ಯ ಅಮೆರಿಕಾ ಗಯೆ, ಅವರು ಸಂಯುಕ್ತ ಮೀನ್ಸ್ ಯುನೈಟೆಡ್, ರಾಜ್ಯ ಮೀನ್ಸ್ ಸ್ಟೇಟ್, ಯುನೈಟೆಡ್ ಸ್ಟೇಟ್, ಸಂಯುಕ್ತ ರಾಜ್ಯ ಅಮೆರಿಕಾ ಗಯೆ, ಅಮೆರಿಕಾ ಅಂದರೆ ಅಮೇರಿಕಕ್ಕೆ ಹೋಗ್ತಾರೆ. ಈಗ ನಾವು ಮುಂದಿನ ಪಾಠವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದ.